ವಂದನ ಹೇಳಲಪ್ಪ ಒಂದು ವಾಕ್ಯದುತ್ತರ ಅಂಬೇಡ್ಕರ ಯಾರು ಅಂಬೇಡ್ಕರ ನೀನೆ ಶಿಲ್ಪಿಯು ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ದೇಶ ಗರ್ಜನೆ ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅಂಬೇಡ್ಕರ್ ಅವರಿಗೆ ಸನ್ಮಾನ ಸಲ್ಲಿಸಿದ್ದೇವೆ. ಜಗ ಹೇಳಿದೆ ಜೈ ಭೀಮರ. ನಾನು ಡಾಕ್ಟರ್ ಶಿವಶಂಕರ್ ಅಂತೇಳಿ ಕರ್ನಾಟಕ ವಿದ್ಯಾರ್ಥಿ ವೇದಿಕೆಯ ರಾಜ್ಯಾಧ್ಯಕ್ಷ ಹಾಗೂ ಆದಿ ಫೌಂಡೇಶನ್ನ ಸಂಸ್ಥಾಪಕರಾದಂಥ ಡಾಕ್ಟರ್ ಶಿವಶಂಕರ್. ಇವತ್ತು 135ನೇ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಬಹಳ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ. ಇಡೀ ರಾಷ್ಟ್ರ ಕೂಡ ಇವತ್ತು ವಿಶ್ವಮಾನವ ಭಾರತ ರತ್ನ BR ಅಂಬೇಡ್ಕರ್ ಅವರ ಜನ್ಮದಿನ ಎಲ್ಲರೂ ಕೂಡ ಅದ್ಧೂರಿಯಾಗಿ ಆಚರಿಸಬೇಕು. ಏಕೆಂದರೆ ಈ ದೇಶದ ಕ್ರಾಂತಿಕಾರಿ ಒಂದು ದೇಶವನ್ನು ಬದಲಾವಣೆ ಮಾಡೋದಕ್ಕೆ ಯಾರದು ಸಾಧ್ಯ ಅಂದರೆ ಅದು ಅಂಬೇಡ್ಕರ್ನಿಂದ ಮಾತ್ರ ಸಾಧ್ಯ. ಶಿಕ್ಷಣದಲ್ಲಿ ಕ್ರಾಂತಿ ಆಗಲಿ, ಉದ್ಯೋಗದಲ್ಲಿ ಕ್ರಾಂತಿ ಆಗಲಿ, ಮಹಿಳೆಯರಿಗೆ ಹಕ್ಕುಗಳನ್ನು ನೀಡೋದಾಗಲಿ, ಎಲ್ಲ ಜನತೆಗೆ ಹಕ್ಕುಗಳನ್ನು ನೀಡೋದಾಗಲಿ, ಇಂಥ ಒಂದು ಮಹಾನ್ ಕಾರ್ಯದಲ್ಲಿ ತೊಡಗಿದ್ದಂತಹ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಅದು BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಇವತ್ತು ಒಂದು ವಿಶ್ವಮಾನವ, ಇಡೀ ದೇಶಕ್ಕೆ ಬೇಕಾದವರಲ್ಲ, ಇಡೀ ವರ್ಲ್ಡ್ಗೆ ಬೇಕಾದಂಥ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ರಾಷ್ಟ್ರವನ್ನು ಬೆಳಗಿದಂತಹ ಮಹಾನ್ ವ್ಯಕ್ತಿ BR ಅಂಬೇಡ್ಕರ್ ಅವರು. ಅವರ ಜನ್ಮದಿನ ಎಲ್ಲರಿಗೂ ಶುಭವಾಗಲಿ. ಇನ್ನೂ ಸಾವಿರಾರು ಜನ ಅಂಬೇಡ್ಕರ್ ಹುಟ್ಟು ಬರಲಿ ಅನ್ನೋದೇ ನಮ್ಮ ಆಶಯ. ಕಟ್ಟಿದಂತ ಜಾಣ ಮಹಾಜಾಣ ಉಕ್ಕಿ ಬಂದಂತ ಅಗ್ನಿ ಪರ್ವತವೇ, ವಿಷಯೂ ಹಸಿಲಿರುವ ನಮ್ಮ ಅಮೃತವೇ, ದೇಶಕ್ಕೆ ಸಿಕ್ಕಿದಂತ ಬಾಣ ನರಬಾಣ, ನಮಗಾಗಿ ದನಿಯ ಕೊಡಲು ಧಾವಿಸಿ ಬಂದ ಸಿಂಹ ನೀವು. ಅಂಬೇಡ್ಕರ್ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ಈ ಸಂದರ್ಭದಲ್ಲಿ ಏನು ಹೇಳಬೇಕಂದ್ರೆ, ಎಲ್ಲರೂ ಸಮಾನತೆಗಾಗಿ ದುಡಿದ ಅಂಬೇಡ್ಕರ್ ಸಾಹೇಬ್ರವರಿಗೆ ಒಂದು ತುಂಬ ಹೃದಯದ ಧನ್ಯವಾದಗಳು, ವಂದನೆಗಳನ್ನು ತಿಳಿಸ್ತಾ ಜೈ ಭೀಮ್ ಅಂತ ನನ್ನ ಹೃದಯಪೂರ್ವಕವಾಗಿ ಘೋಷಿಸ್ತೀನಿ. ನಮ್ಮೆಲ್ಲರ ಹಣೆಯ